6 ವರ್ಷದಿಂದ ಟಗರು ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸ್ನೆಸ್ಸಿಂದ ಮುಂದೆ ಇನ್ನೊಂದು ಯಾವುದೂ ಇಲ್ಲ ಸರ್. ಬಿಸ್ನೆಸ್ ಬೆಟರ್ ಸರ್. ನಾವು ಸ್ಟಾರ್ಟಿಂಗು 1 ಮರಿಯಿಂದ ಸ್ಟಾರ್ಟ್ ಮಾಡಿದ್ದೆ, ಇವತ್ತು 30-35 ಮರಿಗೆ ಬಂದು ನಿಂತಿದ್ದೀವಿ. ವೆಂಟಿಲೇಷನ್ಗೋಸ್ಕರ ಇದನ್ನು ಕಮ್ಮಿ ಕಾಸ್ಟಲ್ಲೇ ಇನ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ಅದಕ್ಕೋಸ್ಕರ ಅಗಲ ಬಂದು 2 ಅಡಿ ಇರುತ್ತೆ, ಉದ್ದ ಬಂದು 4 ಅಡಿ ಬಾಕ್ಸ್ ಇರುತ್ತೆ ಸರ್. ಗೌರ್ಮೆಂಟ್ ಕೆಲಸ ಅನ್ನೋದು ಜಸ್ಟ್ ಏನೇ ಇದ್ರೂ ಒಂದು ಮದುವೆ ಅದಕ್ಕೋಸ್ಕರ ಮತ್ತು ದಿನಕ್ಕೆ 3-4 ಅವರ್ ಸಾಕು. 4 ಅವರ್ ಬೇಕು. ಈಗ ನಾವು ಹೊರಗಡೆ ಹೋಗಿ ದಿನವೆಲ್ಲ ಸಂಪಾದನೆ ಮಾಡಿದ್ರೆ ಇಲ್ಲಿ ಬರೀ 4 ಅವರ್ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಸರ್. ಮಿಡಲಲ್ಲಿ ಯಾವಾಗಲೇ ಬಂದರೂ ನಾಟಿ ಮರಿ ಕೇಳೋರು ನಾಟಿ ಮರಿಗಳು ಇರುತ್ತೆ ನನ್ನ ಹತ್ರ. ನಮಸ್ಕಾರ, ನಿಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಕಿರಣ್ ಅಂತ ಅಂದ್ಬಿಟ್ಟು, ನಾವು ಚನ್ನಪಣ್ಣ ತಾಲೂಕು ತೊರೆಹೊಸೂರು ಗ್ರಾಮದಿಂದ ಮಾತಾಡ್ತಿರೋದು. ಓಕೆ, ನೀವು ಎಷ್ಟು ವರ್ಷದಿಂದ ಈ ಮರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾವು 6 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಇದನ್ನು 6 ವರ್ಷದಿಂದ ಟಗರು ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಸ್ಟಾರ್ಟಿಂಗು 1 ಮರಿಯಿಂದ ಸ್ಟಾರ್ಟ್ ಮಾಡಿದ್ದೆ, ಇವತ್ತು 30-35 ಮರಿಗೆ ಬಂದು ನಿಂತಿದ್ದೀವಿ. ನೋಡಬೇಕು ಸರ್ ಮುಂದೆ ಎಷ್ಟಕ್ಕೆ ಹೋಗುತ್ತೆ ಅನ್ನೋದು, ದೊಡ್ಡ ಫಾರ್ಮ್ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದೀವಿ. ನೋಡೋಣ ಸರ್. ಈಗ ಏನು ಓದಿದ್ದೀರಾ ಸರ್ ನೀವು? ನಾವು ಡಿಪ್ಲೊಮಾ ಮಾಡಿರೋದು ಸರ್. ಓಕೆ, ಮುಂದಕ್ಕೆ ಓದಬೇಕು ಅಂತ ಅನಿಸ್ಲಿಲ್ವಾ? ಮುಂದಕ್ಕೆ ಓದಬೇಕು ಅನ್ನೋದಕ್ಕಿಂತ ಬೇರೆ ಕೆಲಸಕ್ಕೆ ಸೇರ್ಕೊಂಡ್ವಿ. ಕೆಲಸ ಸೇರಿದ್ಮೇಲೆ ಯಾವುದೂ ಇಷ್ಟ ಆಗಲಿಲ್ಲ. ಸಂಪಾದನೆ ಮೇಲೆ ನಿಂತ್ಕೊಬೇಕು ಅಂತ ಅಂದ್ಬಿಟ್ಟು ಈ ಫಾರ್ಮಿಗೆ ಬಂದ್ವಿ. ಫಾರ್ಮ್ ವಿಚಾರಕ್ಕೆ ಬಂದಮೇಲೆ ಟಗರು ವಿಚಾರದಲ್ಲಿ ಅವತ್ತಿಂದ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓದೋಗಿದ್ದು ಎಲ್ಲ ಅವತ್ತಿಗೆ ನಿಲ್ಲಿಸಿ ಕೆಲಸ ಮಾಡ್ಕೊಂಡು, ಹೊರಗಡೆ ಕೆಲಸ ಮಾಡಿಕೊಂಡು ಟಗರು ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಹಿಂಗೆ ಓನ್ ಬಿಸ್ನೆಸ್ ಮಾಡೋದು ಸರಿನಾ, ಈಗ ಹೊರಗಡೆ ಒಂದು ತಾವು ಕೆಲಸಕ್ಕೆ ಹೋಗೋದು ಸರಿನಾ? ಸರ್, ಇನ್ನೊಬ್ಬರು ಹತ್ರ ಅದು ಇದು ಅಂತ ಮಾತಾಡಿಸ್ಕೊಂಡು ನಾವು ಕೆಲಸ ಮಾಡೋದ್ರ ಬದಲು ನಾವೇ ರಾಜ ಆಗಿ ನಾವು ಮೆರಿಬೋದು. ನಾವು ಫಾರ್ಮ್ ಆಗಿ ನಮ್ಮದೇ ಸಂಪಾದನೆ ದುಡ್ಡನ್ನ ಅಲ್ಲಿ ಅವರು ಕೊಡೋದ್ರ ಬದಲು ನಾವೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಮ್ಮನ್ನು ಯಾರು ಕೇಳೋರಿಲ್ಲ, ಹೇಳೋರಿರಲ್ಲ. ನಮಗೆ ಎಷ್ಟೊತ್ತು ಬೇಕಾದ್ರೆ ಅಷ್ಟು ಎದ್ದು ನಾವು ಈ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಆ ರಾಜರಂಗೆ ಇದು ಓಡಾಡ್ಕೊಂಡು ಇರ್ಬೋದು. ಬೆಟರ್ ಫಾರ್ ಬಿಸ್ನೆಸ್ ಸರ್. ಬಿಸ್ನೆಸ್ ಗೌರ್ಮೆಂಟ್ ಕೆಲಸ ಏನು ಅವಶ್ಯಕತೆ ಇಲ್ಲ ಇದ್ರ ಮುಂದೆ ಸರ್. ಗೌರ್ಮೆಂಟ್ ಕೆಲಸ ಅನ್ನೋದು ಜಸ್ಟ್ ಏನೇ ಇದ್ರೂ ಒಂದು ಮದುವೆ ಆಗೋದಕ್ಕೋಸ್ಕರ ಮತ್ತು ಅವ್ರ ಹತ್ರ ಹೆಸ್ರುಗೋಸ್ಕರ ಪಲ್ಸ್ಕೊಳ್ಳೋದಕ್ಕಷ್ಟೇ ಗೌರ್ಮೆಂಟ್ ಕೆಲಸಕ್ಕೆ ಅನ್ನೋದು ಬೇಕೇ ಹೊರತು ಸಂಪಾದನೆಗೋಸ್ಕರ ಅನ್ನೋದಕ್ಕೆ ಗೌರ್ಮೆಂಟ್ ಕೆಲಸ ಏನಕ್ಕೂ ಅವಶ್ಯಕತೆ ಇಲ್ಲ ಸರ್. ಓಕೆ, ನೀವು ಈ 30 ಮರಿ ಸಾಕಂಗೆ ಹಾಂ ಸರ್ ಫಾರ್ಮ್ ಮಾಡಿದಾರಲ್ಲ, ಏನು ಕಾಸ್ಟ್ ಬಿದ್ದಿದೆ ಸರ್ ಇದಕ್ಕೆ? ಸರ್, ನಾನೀಗ ಇದನ್ನು ಕಾಸ್ಟ್ ಮಾಡಿರೋದು 1.5 ಇಂದ 2 ಲಕ್ಷ ಟೋಟಲ್ ಶೆಡ್ಡಿಗೆ ಇದು ಮಾಡಿರೋದು. ಶೆಡ್ಡು ವಿತ್ ಶೀಟು ವಿತ್ ಅಟ್ನೆ ಎಲ್ಲ ರೆಡಿ ಮಾಡ್ಸಿರೋದಕ್ಕೆ ಓಕೆ 1.5 ಇಂದ 2 ಲಕ್ಷ ಕಾಸ್ಟ್ ಬಿದ್ದಿದೆ. ಮರಿ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಒಂದೊಂದು ಮರಿ ಎಲ್ಲ ಆ ರೇಟ್ ಸೆಲೆಕ್ಷನ್ ಮರಿ ತೆಗ್ದಿದ್ರೆ ರೇಟ್ ಸ್ವಲ್ಪ ಕಾಸ್ಟ್ಲಿಯಾಗೇ ಬಿದ್ದಿದೆ ನನಗೂ. ಓಕೆ, ಈ ಕಾಸ್ಟ್ ಈಗ ನೋಡಿ, ಗೋಡೆನೂ ಕಟ್ಟಿಲ್ಲ, ಸ್ಮಾರ್ಟ್ ವರ್ಕ್ ಮಾಡಿದರೆ, ಎಲ್ಲ ಸ್ಲೈಡಿಂಗ್ ಹಾಕಿಸಿದ್ದೀರಾ ಸರ್. ಸ್ಮಾರ್ಟ್ ವರ್ಕ್ ಅಂತಂದರೆ ಈಗ ನಮಗೆ ಜಾಸ್ತಿ ಕಾಸ್ಟ್ ನಾವು ಖರ್ಚು ಮಾಡ್ಕೊಂಡಷ್ಟು ನಾವೇನು ಲಾಭ ಮಾಡೋದಕ್ಕೆ ಏನು ಉಪಯೋಗ ಸಿಗೋಲ್ಲ ಸರ್. ಅದರಿಂದ ಬೆಟರ್ ಇದು ಗಾಳಿ ಹವಾ ಮರಿಗೆ ಹೆಂಗಿದ್ರು ಗಾಳಿ ಹವಾ ಬೇಕೇ ಬೇಕು. ಆದರೆ ವೆಂಟಿಲೇಷನ್ಗೋಸ್ಕರ ಇದನ್ನು ಕಮ್ಮಿ ಕಾಸ್ಟಲ್ಲೇ ಇನ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, 1.5 ಇಂದ 2 ಲಕ್ಷ ಬಿದ್ದಿದೆ. ಹಾಂ ಸರ್, ಸೆಟಪ್ಗೆ. ಹಾಂ, ಸೆಟಪ್ಗೆ ಸರ್. ಓಕೆ, 1 ಅಡಿ, ಒಂದು ಬಾಕ್ಸ್ಗೆ ಎಷ್ಟು ಅಡಿ ಕೊಡ್ತೀರಾ ನೀವು? ಸರ್, ನಾವೀಗ ಅದು ಮರಿ ಒಳಗಡೆ ಪೂರ್ತಿ ಫ್ರೆಂಡ್ಲಿ ಆಗೋಕ್ಕೆ ಓಡಾಡಿದ್ರೆ ಸ್ವಲ್ಪ ನಮಗೆ ಪ್ರಾಬ್ಲಮ್ ಏನೇ. ಅದಕ್ಕೋಸ್ಕರ ಅಗಲ ಬಂದು 2 ಅಡಿ ಇರುತ್ತೆ, ಉದ್ದ ಬಂದು 4 ಅಡಿ ಬಾಕ್ಸ್ ಇರುತ್ತೆ ಸರ್. ಫ್ರೀಯಾಗಿರುತ್ತೆ ಸರ್? ಫ್ರೀ, ಆರಾಮಾಗಿ ರೊಟೇಟ್ ಆಗಿ ಓಡಾಡುತ್ತೆ ಸರ್. ಓಕೆ, ಏನು ತೊಂದರೆ ಇಲ್ಲ. ವ್ಯಾಕ್ಸಿನೇಷನ್ ಎಲ್ಲ ಹೇಗೆ ಮಾಡಿಸ್ತೀರಾ ಸರ್ ನೀವು? ಸರ್, ವ್ಯಾಕ್ಸಿನೇಷನ್ ವರ್ಷಕ್ಕೆ ನಾವು ET TT ಅಂತ ಅಂದ್ಬಿಟ್ಟು ಮತ್ತು HP ಅಂತ ಇನ್ನೊಂದು 4 ವ್ಯಾಕ್ಸಿನೇಷನ್ ಮಾಡ್ಕೊತಾ ಇರ್ತೀವಿ. ಅಲ್ಲಲ್ಲೇ ಮರಿ ಹುಷಾರು ತಪ್ಪಿದಾಗ ಜ್ವರ ಬಂದರೆ ಮತ್ತು ಲೂಸ್ ಮೋಷನ್ಗೆ ಅವೆಲ್ಲ ನಾವೇ ಸ್ವಂತವಾಗಿ ಮೆಡಿಸಿನ್ ಮಾಡಿಸ್ಕೊತಾ ಇರ್ತೀವಿ ಸರ್. ಓಕೆ, ಇನ್ನು ಕ್ರಿಟಿಕಲ್ ಆಯಿತು ಅಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟು ನಾವು ಮೆಡಿಸಿನ್ ಬರ್ಸ್ಕೊಂಡು ನಾವೇ ಮೆಡಿಕಲ್ ಮಾಡ್ಕೊತೀವಿ. ನೀವೇ ನೋಡ್ಕೋತೀರಾ? ನಾವೇ ನೋಡ್ಕೊತೀವಿ. ಪ್ರತಿಯೊಂದು ನಾವೇ ನೋಡ್ಕೊಳ್ಳೋದು. ಓಕೆ, ಈ ಮರಿ ತಂದು ಸಾಕಿ ನೀವು ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ತೀರಾ ಸರ್ ನೀವು? ಸರ್, ಮಾರ್ಕೆಟಿಂಗ್ ಅಂದರೆ ಮನೆ ಹತ್ರ ಬಂದಷ್ಟು ಅದು ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಇಲ್ಲೇ ಸೇಲ್ ಮಾಡ್ಕೊತೀವಿ. ಇಲ್ಲಿಲ್ಲ ಅಂದರೆ ಚಾಮರಾಜಪೇಟೆ ಏನೋ ದೊಡ್ಡ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗಿ ಸೇಲ್ ಮಾಡಿಕೊಂಡು ಮರಿ ಕ್ಲಿಯರ್ ಮಾಡ್ಕೊತೀವಿ ಸರ್. ಓಕೆ, ಆರಾಮಾಗಿ ಒಬ್ಬರು ಮೇಂಟೈನ್ ಮಾಡ್ಬೋದು ಸರ್? ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ಸರ್. ದಿನಕ್ಕೆ ಮಿನಿಮಮ್ ಅಂದರೆ ಈ ಫಾರ್ಮ್ ನೋಡ್ಕೊತಿಕ್ಕೆ ಒನ್ ಟೈಮ್ 1 ಅವರ್ ನೋಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಸರ್. ಓಕೆ, ಬೆಳಗ್ಗೆ 1 ಅವರ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೆಲಸ ಅದೇ ಕ್ಲೀನಾಗಿ ಅದು ಮೇವು ಕೊಟ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ 1 ಅವರ್. ತಿರ್ಗಾ ಸಂಜೆ ಮಧ್ಯಾಹ್ನ ಎಲ್ಲ ಏನು ತೊಂದರೆ ಇಲ್ಲ ಸರ್. ಆರಾಮಾಗಿ ನಾನು ನೋಡ್ಕೊತಾ ಇರ್ತೀನಿ, ನಮ್ಮ ಮನೆಯವರೆಲ್ಲರೂ ನೋಡ್ಕೊತಾ ಇರ್ತಾರೆ. ಮನೆಯವ್ರ ಸಪೋರ್ಟು ಇದೆ ನಿಮ್ಮ? ಮನೆಯವ್ರ ಸಪೋರ್ಟಿಂಗ್ ಇದ್ದೇ ಇರುತ್ತೆ ಸರ್. ಓಕೆ, ಇನ್ನು ಟೈಮಿಂಗ್ಸ್ ಒಂದು 3 ಅವರ್ ಹಿಡಿತಾ ದಿನಕ್ಕೆ? ದಿನಕ್ಕೆ 3-4 ಅವರ್ ಸಾಕು. 4 ಅವರ್ ಬೇಕು. ಈಗ ನಾವು ಹೊರಗಡೆ ಹೋಗಿ ದಿನವೆಲ್ಲ ಸಂಪಾದನೆ ಮಾಡಿದ್ರೆ ಇಲ್ಲಿ ಬರೀ 4 ಅವರ್ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಸರ್. ಓಕೆ, ಒಟ್ಟಿನಲ್ಲಿ ಈಗ ಒಂದು 25,000 ಮಂತ್ಲಿ ಸ್ಯಾಲ್ರಿ ಎತ್ತದಂಗೆ ಆಗ್ಬೋದು? ಹೌದು ಸರ್, ಮಾಡ್ಬೋದು ಸರ್ ಆರಾಮಾಗಿ. ಮಂತ್ಲಿ ಆರಾಮಾಗಿ 25,000. ಈಗ ಹೊರಗಡೆ ಹೋಗಿ ದುಡಿಯೋದಕ್ಕೆ ಇದು ಮನೇಲೆ ಇದ್ದು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಸಂಪಾದನೆ ಮಾಡ್ಬೋದು ಸರ್. ಓಕೆ, ಈಗ ನೀವು ನಿಮ್ಮ ಅನುಭವದ ಪ್ರಕಾರ ಈಗ ಬರೋ ಯೂತ್ಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಇನ್ನೊಬ್ಬರು ಮಾಡಿದ್ರು ಮಾಡೋದಕ್ಕೋಸ್ಕರ ನಾವು ಏನು ಕಲ್ತು ನಾವು ಏನು ಮಾಡಿದ್ವಿ ಅನ್ನೋದು ಅದೇ ಬೆಟರು. ಅವ್ರು ಮಾಡ್ತಿದ್ದಾರೆ ಅಂದರೆ ಹೊಟ್ಟೆವ್ರಿಗೆ ಪಡೋದ್ರ ಬದಲು ಅವ್ರ ಹತ್ರ 4 ಮಾತು ತಿಳ್ಕೊಂಡು ಈ ಥರ ಮಾಡಿದ್ರೆ ಒಳ್ಳೇದಾ ತಪ್ಪಾ ಅನ್ನೋದನ್ನು ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು ಸರ್. ಬಿಸ್ನೆಸ್ಸಿಂದ ಮುಂದೆ ಇನ್ನೊಂದು ಯಾವುದೂ ಇಲ್ಲ ಸರ್. ಬಿಸ್ನೆಸ್ ಬೆಟರ್ ಸರ್. ಈ ಬಿಸ್ನೆಸ್, ಈ ಮರಿ ಸೆಲೆಕ್ಷನ್ ಎಲ್ಲ ಎಲ್ಲಿ ಮಾಡ್ತೀರಾ ಸರ್ ನೀವು?
ಸರ್ ನಾವೆಲ್ಲ ಸಂತೆನಲ್ಲಿ ಟಾಪು ಒಂದೊಂದೇ ಮರಿ ತೆಗಿತೀವಿ ಸರ್. ಇಲ್ಲಾಂದರೆ ಲಾಟಲ್ಲಿದ್ದರೆ ಲಾಟಲ್ಲಿ ಎಲ್ಲ ಥರನೂ ಮರಿ ಇರುತ್ತೆ. ಸಣ್ಣ ಮರಿನೂ ಇರುತ್ತೆ, ದೊಡ್ಡ ಮರಿನೂ ಇರುತ್ತೆ. ಅದರಲ್ಲಿ ಒಂದೊಂದಕ್ಕೊಂದು ಲಾಟ್ ತೊಗೊತೀವಿ ಅಂದರೆ ಒಂದು ವ್ಯಾಪಾರ ಇರುತ್ತೆ. ಈಗ ನಾವು ಒಂದೊಂದು ಸಿಂಗಲ್ ಮರಿ ತೆಗೆದಿಂದ ನಮ್ಗೆ ಸೆಲೆಕ್ಷನ್ ಯಾವ ಥರ ಬೇಕೋ ಆ ಥರ ಮರಿಗಳು ಎತ್ಕೊಬೋದು. ಒಂದೊಂದು ರೇಟಲ್ಲಿ ನಾವು ಜಾಸ್ತಿ ಕಾಸ್ಟ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಟಾಪ್ ಮರಿಗಳು ತೆಗಿಬೋದು. ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ನೋಡ್ತೀವಿ ಅಂತಂದರೆ ಮರಿ ಸ್ವಲ್ಪ ಸೆಲೆಕ್ಷನ್ ಕಮ್ಮಿನೇ ಇರುತ್ತೆ. ಆ ಥರ ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಯಾವುದೇ ಮರಿ ತೆಗೆದ್ರೂ ನಾವು ಹೆಂಗೆ ಕೇರ್ ಮಾಡಿಕೊಂಡು ಅದಕ್ಕೆ ಮೆಡಿಸಿನ್ ಮಾಡಿಕೊಂಡು ಅವ್ಕೆ ಪ್ರೋಟೀನ್ಗಳು ಕೊಟ್ಕೊಂಡು ಅದ್ರ ಮೇಲೆ ಡಿವಾರ್ಮಿಂಗ್ ಮೇಲೆ ಒಳ್ಳೆ ಗ್ರೋತಿಂಗ್ ತೆಗಿಬೋದು ಸರ್. ಈ ಓನ್ ಸೆಲೆಕ್ಷನ್ ಮಾಡ್ತೀರಾ ಇಲ್ಲ ಯಾರನ್ನಾರು ಸಜೆಸ್ಟ್? ಇಲ್ಲ ಸರ್, ನಾವೇ ಓನ್ ಸೆಲೆಕ್ಷನ್ನೇ ಸರ್. ನಾವೇನು ಯಾವತ್ತೂ ಯಾರ ಕೈಯಲ್ಲೂ ತೆಗೆಸ್ಕೊಂಡಿಲ್ಲ. ನಾವು ಓನ್ ಸೆಲೆಕ್ಷನ್ ಮಾಡ್ಕೊಂಡೆ ನಾವೇ ತೆಗೆದಿರೋದು ಸರ್. ಓಕೆ. ಈ ಮರಿಗಳೆಲ್ಲ ಎಲ್ಲಿಂದ ತತ್ತೀರಾ ನೀವು? ನಾವು ಅಮೀನ್ಗಢ ಬಾಗಲಕೋಟೆಯಿಂದ ಸಂತೆಯಿಂದ ತಂದಿರೋದು ಸರ್. ಓಕೆ. ಈ ಟ್ರಾನ್ಸ್ಪೋರ್ಟ್ ಎಲ್ಲ ಏನು ಬೀಳುತ್ತೆ ಸರ್ ಅಲ್ಲಿಂದ ನಿಮಗೆ? ಸರ್ ಅಲ್ಲಿಂದ ಅಲ್ಲಿ ಬಾಡಿಗೆ ನಾವು ಇಲ್ಲಿಂದ ಹೇಗೆ ಹೋಗಿರ್ತೀವಿ ಮಾತಾಡಿಕೊಂಡು ಅದ್ರ ಮೇಲೆ ಇರುತ್ತೆ. ಕೆಲವರು ಜಾಸ್ತಿ ಮರಿ ತುಂಬಿದ್ರೆ ಒಂದು ಬಾಡಿಗೆ ಇರುತ್ತೆ, ಕೆಲವರು ಬಾಡಿಗೆ ಕಮ್ಮಿ ಮರಿ ತುಂಬಿದ್ರೆ ಅದೊಂಥರ ಬಾಡಿಗೆ ಇರುತ್ತೆ. ಅದೊಂದು ಡೆಲಿವರಿ ಅವ್ರ ಡಿಪೆಂಡ್ ಮೇಲೆ ಸರ್ ಆ ಥರ. ಓಕೆ. ಓಕೆ ಸರ್. ಈ ಅಮೀನ್ಗಢ ಟಗರು ಸಾಕೋದ್ರ ಬಗ್ಗೆ ನೀವು ಮೋಸ್ಟ್ಲಿ ಎಲ್ಲ ನೀವು ಬಕ್ರೀದ್ ಸ್ಪೆಷಲ್ಗೆ ಈ ಮರಿಗಳು ಸಾಕೋದು? ಇಲ್ಲ ಸರ್, ಬಕ್ರೀದ್ ಸ್ಪೆಷಲ್ಗೆ ಅಂತ ಏನಿಲ್ಲ. ನಾವು ಹೊರಗಡೆ ಯಾವ್ದಾರ ಫಂಕ್ಷನ್ಗಳಿಗೆ ಇದು ಮಾಡ್ತೀವಿ ಅಂದ್ರೆ ಬೇಕಾದ್ರೆ ಆ ಮರಿಗಳು ಕೊಡ್ತೀವಿ. ಓಕೆ. ಇಲ್ಲ ಮಟನ್ ಕಟಿಂಗ್ ಮಾಡಿಸ್ಕೊಡಿ ಅಂತಾನೋ ಆ ಥರ ಮರಿಗಳಿಗೂ ಬೇಕಾದ್ರೆ ಹೊರಗಡೆ ಕೊಡ್ತಾ ಇರ್ತೀವಿ. ಸೆಲೆಕ್ಷನ್ ನಾವು ಇವಾಗಲೇ ಅಂತ ಬಕ್ರಿ ಪರ್ಪಸ್ಗೆ ಅಂತ ಏನು ಸಾಕಲ್ಲ ಸರ್. ಮಿಡಲಲ್ಲಿ ಯಾವಾಗಲೇ ಬಂದ್ರೂ ನಾಟಿ ಮರಿ ಕೇಳೋರು ನಾಟಿ ಮರಿಗಳು ಇರುತ್ತೆ ನನ್ನ ಹತ್ರ. ಆ ಥರ ಮಾರ್ಕೊಬೋದು. ಮತ್ತು ಇಲ್ಲ ಅಂದರೆ ನಾನು ಮಟನ್ ಆರ್ಡ್ರ್ ಇಷ್ಟು ಕೆಜಿ ಬೇಕು ಅನ್ನೋದಕ್ಕೂ ಆ ಥರ ಮಟನ್ ಆರ್ಡ್ರುಗಳು ಕೊಡ್ತಾ ಇರ್ತೀವಿ. ಓಕೆ. ಡೈರೆಕ್ಟ್ ಕೊಡ್ತೀರಾ? ಡೈರೆಕ್ಟ್ ಕೊಡ್ತೀವಿ ಸರ್. ಮೀಟ್ ಪರ್ಪಸ್ಗೂ ರೆಡಿ ಇರುತ್ತೆ, ಬಕ್ರಿ ಹಬ್ಬಸ್ ಪರ್ಪಸ್ಗೂ ನಮ್ಮ ಹತ್ರ ಟಗರುಗಳು ಎಲ್ಲ ರೆಡಿ ಇರುತ್ತೆ ಸರ್. ಓಕೆ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಅಡ್ರೆಸ್ ಸರ್? ಸರ್ ನಾವು ಚನ್ನಪಣ್ಣ ತೊರೆಹೊಸೂರು ಗ್ರಾಮ. ತೊರೆಹೊಸೂರು ಚನ್ನಪಣ್ಣದಿಂದ 7 ಕಿಲೋಮೀಟ್ರ್ ಆಗುತ್ತೆ. ತೊರೆಹೊಸೂರು ಅಂತ ಬಂದರೆ ಕಿರಣ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಇನ್ಫಾರ್ಮ್ ಮಾಡ್ತಾರೆ. ಫೈನಲ್ ಊರ ಎಂಡಿಂಗಲ್ಲೇ ಮನೆ ಇರೋದು, ಅಲ್ಲಿ ಬಂದರೆ ಸಿಗ್ತೀವಿ ಸರ್. ಓಕೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? ಕಾಂಟ್ಯಾಕ್ಟ್ ನಂಬರ್ 7483706043. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.